ಕ್ರಿಯೆ ಕರ್ಮ. ಬರಬರ ಕರ್ಮಾನುಸಾರ. ವೀಕ್ಷಕರೇ, ಹಿಸ್ಟರಿ ಎಕ್ಸ್ಪರ್ಟ್ ನ ಮತ್ತೊಂದು ವಿಡಿಯೋಗೆ ನಿಮಗೆ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಭಗವದ್ಗೀತಾ ನಮ್ಮ ಹಿಂದೂ ಧರ್ಮದ ಪವಿತ್ರ ಗ್ರಂಥ. ಈ ಭಗವದ್ಗೀತೆಯು ನಮಗೆ ಜೀವನದ ಪಾಠವನ್ನ, ಹಾಗೆ ನಾವು ಜೀವನದಲ್ಲಿ ಹೇಗಿರಬೇಕು ಎಂಬುದನ್ನ ನಾವು ಭಗವದ್ಗೀತೆಯಿಂದ ಕಲಿಬೇಕು. ಹಾಗೆ ನಾವು ಉತ್ತಮ ಜೀವನಕ್ಕಾಗಿ ಯಾವೆಲ್ಲ ತತ್ವಗಳನ್ನ ಅಳವಡಿಸ್ಕೋಬೇಕು, ಹಾಗೆ ಯಾವೆಲ್ಲ ಪಾಪ ಕರ್ಮಗಳನ್ನ ತೊಡೆದು ಹಾಕಬೇಕು ಎಂಬುದನ್ನ ಭಗವದ್ಗೀತೆಯು ನಮಗೆ ಬೋಧನೆ ಮಾಡುತ್ತೆ. ಶ್ರೀಮದ್ ಭಗವದ್ಗೀತೆಯು ಸ್ವತಃ ಶ್ರೀಕೃಷ್ಣನು ನೀಡಿರುವ ಬೋಧನೆಗಳಾಗಿವೆ. ಹಾಗೆ ಮಹಾಭಾರತದ ಯುದ್ಧದ ಸಂದರ್ಭದಲ್ಲಿ ಶ್ರೀಕೃಷ್ಣನು ಗಾಂಡೀವಧಾರಿ ಅರ್ಜುನನಿಗೆ ನೀಡಿದ ಬೋಧನೆಗಳನ್ನ ನಾವು ಈ ಭಗವದ್ಗೀತೆಯಲ್ಲಿ ಕಾಣಬಹುದು. ಹಾಗೆ ಈ ಬೋಧನೆಗಳು ಮನುಷ್ಯನಿಗೆ ಬದುಕಲು ಸರಿಯಾದ ಮಾರ್ಗವನ್ನ ತೋರಿಸುವುದಲ್ಲದೆ, ಈ ಗೀತೆಯ ಮಾರ್ಗದರ್ಶನದಿಂದ ಒಬ್ಬ ವ್ಯಕ್ತಿಯು ಪ್ರಗತಿಯ ಹಾದಿಯಲ್ಲಿ ಸಾಗಬಹುದು. ಹಾಗೆ ಇಲ್ಲಿಯವರೆಗೂ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಯಾಕೆಂದ್ರೆ ಭಗವದ್ಗೀತೆಯಲ್ಲಿ ಬೋಧಿಸಲಾದ ಈ 4 ಕರ್ಮಗಳನ್ನ ನೀವು ಮಾಡಿರ್ತೀರಾ. ಹಾಗೆ ಪ್ರತಿನಿತ್ಯವೂ ಕೂಡ ಮಾಡ್ತಾನೆ ಇರ್ತೀರಾ. ಈ ರೀತಿಯ ಕರ್ಮಗಳಿಂದ ಆ ವ್ಯಕ್ತಿಗೆ ಮೋಕ್ಷ ಲಭಿಸೋದಿಲ್ಲ ಅಂತ ಸ್ವತಃ ಶ್ರೀಕೃಷ್ಣನೇ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಆದ್ದರಿಂದ ಪ್ರತಿಯೊಬ್ಬರು ಕೂಡ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಇನ್ನು ಭಗವದ್ಗೀತೆಯು ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಧರ್ಮ, ಕರ್ಮ ಮತ್ತು ಪ್ರೀತಿಯ ಪಾಠವನ್ನ ಕಲಿಸುವುದರ ಜೊತೆಗೆ ಶ್ರೀಮದ್ ಭಗವದ್ಗೀತೆಯ ಜ್ಞಾನವು ಪ್ರತಿಯೊಬ್ಬರ ಹಾಗೂ ಪ್ರತಿಯೊಬ್ಬ ವ್ಯಕ್ತಿಯ ಜೀವನಕ್ಕೆ ಬಹಳ ಉಪಯುಕ್ತವೆಂದು ಹೇಳಲಾಗಿದೆ. ಪ್ರತಿಯೊಬ್ಬ ವ್ಯಕ್ತಿಯು ಅಥವಾ ಯಾವುದೇ ಒಬ್ಬ ವ್ಯಕ್ತಿಯಾಗ್ಲಿ ತನ್ನ ಜೀವನವನ್ನ ಕೃಷ್ಣ ಪ್ರಜ್ಞೆಯಲ್ಲೇ ಮುನ್ನಡೆಯಬೇಕೆಂದ್ರೆ, ಅಂದ್ರೆ ಆತ ತನ್ನ ಜೀವನವನ್ನ ಕೃಷ್ಣನ ಧ್ಯಾನದಲ್ಲಿ ತೊಡಗಿಸಿಕೊಂಡು ಆ ವ್ಯಕ್ತಿ ತನ್ನ ಜೀವನದಲ್ಲಿ ಹಿಂದೆ ಮಾಡಿದ ಪಾಪ ಕಾರ್ಯಗಳನ್ನ ಮುಂದೆಂದೂ ಮಾಡದಂತೆ ಶ್ರೀಕೃಷ್ಣನ ಪಾದಗಳಿಗೆ ಅರ್ಪಣೆ ಮಾಡಿ ಮುಂದೆ ಆ ವ್ಯಕ್ತಿ ಅಥವಾ ಯಾವ ವ್ಯಕ್ತಿಯೇ ಆಗ್ಲಿ ಕೃಷ್ಣ ಪ್ರಜ್ಞೆಯಲ್ಲಿ ಮುನ್ನಡೆಯಬೇಕೆಂದ್ರೆ ಈ 4 ಪಾಪ ಕಾರ್ಯಗಳನ್ನ ತೊರೆಯಲೇಬೇಕು. ಹಾಗೆ ನೀವೇನಾದ್ರೂ ಭಗವದ್ಗೀತೆಯು ಬೋಧಿಸಿರುವಂತೆ ನೀವು ಈ ಹಿಂದೆ ಮಾಡಿದಂತ ಪಾಪ ಕಾರ್ಯಗಳನ್ನ ತೊರೆಯಲೇಬೇಕೆಂದು ಪ್ರಯತ್ನ ಪಡ್ತಿದ್ರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಇನ್ನು ಈ 4 ಪಾಪ ಕಾರ್ಯಗಳನ್ನ ತಮ್ಮ ದೈನಂದಿನ ಜೀವನದಲ್ಲಿ ತೊರೆದವರು ಪ್ರಗತಿಯ ಹಾದಿಯಲ್ಲಿ ಸಾಗೋದಲ್ಲದೆ ಶ್ರೀಕೃಷ್ಣನ ಧ್ಯಾನದಲ್ಲಿ ವಿಲೀನವಾಗಬಹುದೆಂದು ಸ್ವತಃ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನೇ ಹೇಳಿದ್ದಾರೆ. ಹಾಗಿದ್ರೆ ಭಗವದ್ಗೀತೆಯ ಪ್ರಕಾರ ನಮ್ಮ ದೈನಂದಿನ ಜೀವನದ ಆ 4 ನಿಯಂತ್ರಕ ತತ್ವಗಳು ಯಾವುವು, ಇವುಗಳನ್ನ ಸಾಮಾನ್ಯ ವ್ಯಕ್ತಿಗಳು ಅನುಸರಿಸೋದಕ್ಕೆ ಸಾಧ್ಯನಾ ಎಂಬುದನ್ನ ಹೇಳ್ತೀವಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದ್ರೆ ಈ ಕೂಡಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ವೀಕ್ಷಕರೇ, ಶ್ರೀಮದ್ ಭಗವದ್ಗೀತೆಯಲ್ಲಿರುವಂತೆ ಪ್ರತಿಯೊಬ್ಬ ವ್ಯಕ್ತಿಯು ಒಳ್ಳೆಯವರೊಂದಿಗೆ ಒಳ್ಳೆಯವನಾಗಿರಬೇಕು, ಆದ್ರೆ ಕೆಟ್ಟವರಲ್ಲಿ ಕೆಟ್ಟವನಾಗಬಾರ್ದು ಎಂದು ಹೇಳುತ್ತೆ. ಇದೇ ಇನ್ನೊಂದು ಅರ್ಥದಲ್ಲಿ ಹೇಳೋದಾದ್ರೆ, ವಜ್ರವನ್ನ ವಜ್ರದಿಂದ ಕತ್ತರಿಸಬಹುದು, ಆದ್ರೆ ಮಣ್ಣನ್ನ ಮಣ್ಣಿನಿಂದ ಸ್ವಚ್ಛಗೊಳಿಸೋದಕ್ಕೆ ಎಂದೂ ಕೂಡ ಸಾಧ್ಯವಿಲ್ಲ ಎಂದು ಗೀತಾ ಸಾರದಲ್ಲಿ ಭಗವಾನ್ ಶ್ರೀಕೃಷ್ಣನೇ ಹೇಳಿದ್ದಾರೆ. ಇನ್ನು ಕೃಷ್ಣ ಪ್ರಜ್ಞೆಯಲ್ಲಿ ಮುನ್ನಡೆಯಬೇಕೆಂದು ಗಂಭೀರವಾಗಿ ಆಲೋಚಿಸುವ ಯಾವ ವ್ಯಕ್ತಿ ಆಗ್ಲಿ ಈ 4 ದೈನಂದಿನ ಜೀವನದ ಪಾಪ ಕಾರ್ಯಗಳನ್ನ ತೊರೆಯಲು ಪ್ರಯತ್ನಿಸಲೇಬೇಕು. ಹಾಗೆ ಆ 4 ದೈನಂದಿನ ಜೀವನದ ಪಾಪ ಕಾರ್ಯಗಳಲ್ಲಿ ಮೊದಲನೆಯದು, ಯಾರು ಶ್ರೀಕೃಷ್ಣನ ಧ್ಯಾನದಲ್ಲಿ ಅಥವಾ ಶ್ರೀಕೃಷ್ಣನಲ್ಲಿ ಲೀನನಾಗಲು ಬಯಸುತ್ತಾರೋ ಅಂಥವರು ಮಾಂಸ, ಮೀನು ಹಾಗೂ ಮೊಟ್ಟೆಗಳನ್ನ ತಿನ್ನೋದನ್ನ ಸಂಪೂರ್ಣವಾಗಿ ಬಿಡಬೇಕು. ಯಾಕೆಂದ್ರೆ ಈ ಆಹಾರಗಳಲ್ಲಿ ತಾಮಸಿಕ ಹಾಗೂ ರಾಜಸಿಕ ಗುಣಗಳೇ ತುಂಬಿರೋದ್ರಿಂದ ಇವುಗಳನ್ನ ತ್ಯಜಿಸೋದ್ರೊಂದಿಗೆ ನಾವು ಅನೇಕ ಹಬ್ಬ ಹರಿದಿನಗಳಲ್ಲಿ ನೈವೇದ್ಯ ಅಥವಾ ಎಡೆ ಎಂದು ಭಗವಂತನಿಗೆ ಅರ್ಪಿಸುತ್ತೇವೆ. ಒಂದ್ ವೇಳೆ ನೀವು ಈ ರೀತಿ ಆಚರಣೆ ಮಾಡ್ತಿದ್ರೆ ಈ ರೀತಿ ಅರ್ಪಿಸಲು ಸಾಧ್ಯವಿಲ್ಲ ಎಂದು ಹೇಳಲಾಗಿದೆ. ಇನ್ನು ಎರಡನೆಯದಾಗಿ ಜೂಜು. ಇದು ಒಬ್ಬ ವ್ಯಕ್ತಿಯನ್ನ ಕಾತರ ಕಳವಳಗಳಿಗೆ ನೂಕುತ್ತದೆ. ಹಾಗೆ ಅವನಲ್ಲಿ ಲೋಭ, ಮಾತ್ಸರ್ಯ ಮತ್ತು ಕ್ರೋಧಗಳನ್ನ ಹೆಚ್ಚುವಂತೆ ಮಾಡುತ್ತೆ. ಆದ್ದರಿಂದ ಈ ರೀತಿಯ ಚಟುವಟಿಕೆಗಳಿಂದ ಸಂಪೂರ್ಣವಾಗಿ ದೂರವಿರಬೇಕೆಂದು ಕೂಡ ಹೇಳಲಾಗಿದೆ. ಹಾಗೆ ಮೂರನೆಯದಾಗಿ ಮಾದಕ ವಸ್ತುಗಳ ಬಳಕೆ. ಮಾದಕ ದ್ರವ್ಯಗಳು ಅಂದ್ರೆ ಆಲ್ಕೋಹಾಲ್, ಹೊಗೆಸೊಪ್ಪು ಹಾಗೆ ಕೆಫೀನ್ ಇರುವ ಯಾವುದೇ ಪಾನೀಯ ಅಥವಾ ಆಹಾರಗಳು ಮನಸ್ಸನ್ನು ಮುಚ್ಚಿ ಇಂದ್ರಿಯಗಳನ್ನು ಅತಿಯಾಗಿ ಪ್ರಚೋದಿಸಿ ಭಕ್ತಿಯೋಗದ ತತ್ವಗಳನ್ನು ಅರಿಯಲು ಅಥವಾ ಅನುಸರಿಸಲು ಸಾಧ್ಯವಾಗದಂತೆ ಮಾಡ್ತವೆ. ಆದ್ದರಿಂದ ಈ ರೀತಿಯ ವಸ್ತುಗಳ ಬಳಕೆಯಿಂದ ದೂರವಿರಬೇಕೆಂದು ಹೇಳಲಾಗಿದೆ. ಹಾಗೆ ನಾಲ್ಕನೆಯದಾಗಿ ಅಕ್ರಮ ಲೈಂಗಿಕತೆ, ವಿವಾಹ ಬಾಹಿರ ಭೋಗ, ಇನ್ನು ಸಂತಾನ ವೃದ್ಧಿಯ ಉದ್ದೇಶವಿಲ್ಲದೆ ಬೇರೆ ಯಾವುದೋ ಕಾರಣದಿಂದ ನಡೆಸುವ ಭೋಗ, ಈ ರೀತಿಯ ಚಟುವಟಿಕೆಗಳನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕು ಎಂದು ಸಹ ಹೇಳಲಾಗಿದೆ. ಇನ್ನು ಭಗವಾನ್ ಶ್ರೀಕೃಷ್ಣನ ಧ್ಯಾನದಲ್ಲಿ ತೊಡಗಿಸಿಕೊಳ್ಳುವವರಲ್ಲದೆ ಪ್ರತಿಯೊಬ್ಬರು ಈ ದೈನಂದಿನ ಜೀವನದ
ಈ 4 ಪಾಪ ಕಾರ್ಯಗಳನ್ನ ತೊರೆಯಲು ಪ್ರಯತ್ನಿಸಿ ಅಂತ ಹೇಳ್ತಾ, ಸಾಧ್ಯವಾದ್ರೆ ಈ ವಿಡಿಯೋ ನೋಡ್ತಿರೋ ನೀವುಗಳು ಕೂಡ ಈ ಕರ್ಮಗಳಿಂದ ದೂರವಿರೋದಕ್ಕೆ ಪ್ರಯತ್ನ ಪಡಿ. ಹಾಗೆ ಇದನ್ನ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ವೀಕ್ಷಕರೇ, ಹಾಗೆ ನೀವು ಶ್ರೀಕೃಷ್ಣನ ಪರಮ ಭಕ್ತರಾದ್ರೆ ಧ್ಯಾನದ ಜೊತೆಗೆ ಈ 4 ಪಾಪ ಕಾರ್ಯಗಳಿಂದ ದೂರವಿರಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಕೂಡ ಇಂಥ ಉಪಯುಕ್ತವಾದ ಮಾಹಿತಿಯನ್ನ ಹೊತ್ತು ನಿಮ್ಮ ಮುಂದೆ ಬರ್ತೀನಿ. ಹಾಗೆ ಇಲ್ಲಿಯವರೆಗೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತವರು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಅನ್ನ ಕೊಡಿ, ಯಾಕಂದ್ರೆ ನಿಮ್ಮ ಮೆಚ್ಚುಗೆಯನ್ನ ಮಾತ್ರ ನಾವು ಕೇಳೋದು.